ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಮ್ ದತ್ತಾತ್ರೇಯಾಯ ನಮಃ. ವೀಕ್ಷಕರೇ, ಇವತ್ತು ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ನೋಡುತ್ತೇವೆ. ವಿಶೇಷವಾಗಿ ಮಿಥುನ ರಾಶಿಯಲ್ಲೇ ಕೂತ್ಕೊಂಡಂತಹ ಗುರು ಶುಕ್ರ ನಿಮಗೆ ಯಾವ ರೀತಿಯ ಅನುಕೂಲವನ್ನು ಕೊಡ್ತಾರೆ, ಶುಭ ಫಲವನ್ನು ಕೊಡ್ತಾರೋ ಅಶುಭ ಫಲವನ್ನು ಕೊಡ್ತಾರೋ, ಅದರ ಜೊತೆಗೆ ಚತುರ್ಥದಲ್ಲಿರುವಂತಹ ಕುಜ ಮತ್ತು 9ನೇ ಸ್ಥಾನದಲ್ಲಿರುವಂತಹ ರಾಹು ಯಾವ ರೀತಿಯ ಪ್ರಭಾವವನ್ನು ಕೊಡ್ತಾರೆ, ಇದರಿಂದ ನಿಮಗೆ ಯಾವ ವಿಷಯದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಸೊ ಆ ವಿಷಯದಲ್ಲಿ ನೀವು ಪ್ರಿಕಾಷನ್ ತೆಗೆದುಕೊಳ್ಬೇಕು. ಪ್ರತಿಯೊಂದು ಭಾವ ಅಂತಂದ್ರೆ 12 ಮನೆಗಳ ಒಂದು ವಿಚಾರವನ್ನ ನಾವು ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಳ್ತೇವೆ. ಅಲ್ಲಿ ಇರುವಂತಹ ಗ್ರಹಗಳು, ಆ ಗ್ರಹಗಳ ದೃಷ್ಟಿಗಳು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನೋಡಿ, ನಾನು ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ಅನೇಕ ಒಂದು ಒಳ್ಳೊಳ್ಳೆ ಮಾಹಿತಿಯನ್ನ, ನಾನು ಜ್ಯೋತಿಷ್ಯಕ್ಕೆ, ವಾಸ್ತುವಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನ ಖಂಡಿತವಾಗಿ ನೋಡ್ಕೊಳ್ಳಿ. ನಿಮಗೆ ಸರ್ಪದೋಷದ ಸಂಶಯ ಇತ್ತು ಅಂತಂದ್ರೂ ಕೂಡ ತಿಳ್ಕೊಳ್ಬಹುದು. ಕುಜದೋಷ, ಕುಂಭ ವಿವಾಹದ ಸಂಪೂರ್ಣ ಮಾಹಿತಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಪ್ರಶ್ನೆ ಇತ್ತು ಅಂತಂದ್ರೂ ಕೂಡ ಆ ಉತ್ತರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ನೀವು ಬೇರೆಲ್ಲೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನೋಡಿ, ನಾನು ಹೇಳ್ತಾ ಇರೋದು ಒಂದು ನಮ್ಮ ಜ್ಯೋತಿಷ್ಯ ಗ್ರಂಥಗಳಿಗೆ ಆಧಾರಕ್ಕೆ ಅನುಗುಣವಾಗಿ ನಾನು ಈ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಅಥವಾ ಅಂದರೆ ಎಕ್ಸ್ಟ್ರಾ ಆಗಿ ನಾನು ಏನು ಹೇಳ್ತಾ ಇಲ್ಲ. ನಮ್ಮ ಗ್ರಂಥಗಳು ಏನು ಹೇಳುತ್ತೋ, ಗೋಚರದಲ್ಲಿ ಆ ಗ್ರಹಗಳು ಅಲ್ಲಿದ್ದಾಗ ನಿಮಗೆ ಯಾವ ಫಲವನ್ನು ಕೊಡುತ್ತೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 1ನೇ ಸ್ಥಾನ ಅಂತಂದ್ರೆ ಇದು ಮಿಥುನ ರಾಶಿದು. ನೋಡಿ, ಇಲ್ಲಿ ಗುರು ಶುಕ್ರರು ಮುಂದುವರಿತಾ ಇದ್ದಾರೆ. ಗುರು ಶುಕ್ರರು ಇಲ್ಲಿ ಅಂತ ಹೇಳಿ ಅಂದ್ರೆ ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ಸ್ಥಾನವನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇದು ಮಾನಸಿಕ ಮತ್ತು ಶಾರೀರಿಕವಾಗಿರುವಂತಹ ಸ್ಥಾನ ಅಂತ ಹೇಳ್ತೇವೆ. ತನುಸ್ಥಾನ ಅಂತ ಹೇಳಿದ್ದಾರೆ ಇದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ವಿಷಯಗಳು ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ಬದಲಾವಣೆ ಅಂತಂದ್ರೆ, ಅನಾರೋಗ್ಯ ಇತ್ತು ಅಂತಂದ್ರೆ ಆರೋಗ್ಯದ ಸ್ಥಿತಿ ಚೆನ್ನಾಗಾಗುತ್ತೆ. ಮನಸ್ಸು ಕೂಡ ಚೆನ್ನಾಗಿರುತ್ತೆ, ಮನಸ್ಸು ಸಂತೋಷಕರವಾಗಿರುತ್ತೆ ಶುಕ್ರನಿಂದ. ಶುಕ್ರ ಮನಸ್ಸನ್ನ ಯಾವಾಗಲೂ ಸಂತೋಷ ಮತ್ತು ಆನಂದದಿಂದ ಇಡ್ತಾನೆ. ಸೊ ಈ ಒಂದು ಪ್ರಭಾವದಿಂದ ಈ ಸ್ಥಾನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನೆಕ್ಸ್ಟ್ ಬರುತ್ತೆ 2ನೇ ಸ್ಥಾನ ಅಂತ ಅನ್ನೋದು ಇಲ್ಲಿ ಕರ್ಕಾಟಕ ರಾಶಿ ತೋರಿಸ್ತಾ ಇದೆ. ಅದರ ಅಧಿಪತಿ ಚಂದ್ರ ಇರೋದ್ರಿಂದ ಇದನ್ನು ನಾವು ಧನಸ್ಥಾನ ಅಂತ ಕೂಡ ಹೇಳ್ಬೋದು. ಧನಸ್ಥಾನದಲ್ಲಿ ನೋಡಿ, ಬುಧ ಮತ್ತು ರವಿ ಈ 2 ಗ್ರಹಗಳು ಇಲ್ಲಿ ತೋರಿಸ್ತಾ ಇದೆ. ರವಿಯನ್ನ ಅಶುಭ ಮತ್ತು ಶುಭ ಅಂತ ಹೇಳಕ್ಕೆ ತೋರಿಸಿದ್ದೇವೆ. ಅಂದ್ರೆ ರವಿ ದ್ವಿತೀಯದಲ್ಲಿ ಮತ್ತೆ ಸುಮಾರು 14-15ನೇ ತಾರೀಕಿನ ನಂತರ ಸಿಂಹರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಆಗ ಈ ಸ್ಥಿತಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ಫಲವನ್ನ ನೀವು ಕಾಣಬಹುದು. ಅಂದ್ರೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ಮತ್ತು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಆ ಸ್ಥಿತಿಯು ಕೂಡ ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತೆ. ಅದರಲ್ಲೂ ಬುಧ ಒಳ್ಳೆ ಸ್ಥಾನದಲ್ಲಿ ಮುಂದುವರಿತಾ ಇರೋದ್ರಿಂದ, ಬುಧ ಒಳ್ಳೆ ಸ್ಥಾನದಲ್ಲಿ ಅಂದ್ರೆ ಈ ಬಿಸಿನೆಸ್ ಐಡಿಯಾಗಳು ಅಥವಾ ಏನಾದರೂ ಹೊಸದಾಗಿ ಮಾಡುವಂತಹ ವಿಚಾರಗಳು ಖಂಡಿತವಾಗಿಯೂ ಮುಂದುವರಿಯುತ್ತೆ. ಒಳ್ಳೆ ಬುದ್ಧಿ ಕೊಡ್ತಾನೆ. ಈ ಒಂದು 2 ವಿಷಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಖಂಡಿತವಾಗಿಯೂ ಇಲ್ಲ. ಇಲ್ಲಿ ರವಿ ಬರ್ತಾನೆ ತೃತೀಯ ಸ್ಥಾನದಲ್ಲಿ. ಭ್ರಾತೃಸ್ಥಾನ, ಪರಾಕ್ರಮ ಸ್ಥಾನ ಮತ್ತು ಬಂಧು ಮಿತ್ರರ ಸ್ಥಾನ ಅಂತ ನಾವು ಹೇಳ್ಬೋದು. ಇಲ್ಲಿ ಕೇತು ಒಳ್ಳೆಯ ಫಲವನ್ನ, ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ಅದರಲ್ಲಂತೂ ರವಿನೇ ಈ ಸಿಂಹರಾಶಿಯನ್ನ ಪ್ರವೇಶ ಮಾಡಿದಾಗ ನಿಮಗೆ ನಿಮ್ಮ ಕುಟುಂಬಸ್ಥರಾಗಲಿ ಮಿತ್ರರಾಗಲಿ ಒಳ್ಳೆಯ ಸಹಕಾರವನ್ನ ಯಾವುದೇ ವಿಷಯದಲ್ಲಿ ಕೊಡ್ತಾರೆ. ಕುಟುಂಬ ಸೌಖ್ಯವನ್ನು ಕೂಡ ನಾವು ಇದರಿಂದ ತಿಳ್ಕೊಳ್ಬಹುದು, ಚೆನ್ನಾಗಿರುತ್ತೆ. ಸೊ ಒಳ್ಳೊಳ್ಳೆ ನಿರ್ಧಾರಗಳು ನಿಮ್ಮಿಂದ ಆಗುತ್ತೆ, ಅದು ಒಳ್ಳೆ ಇಂಪ್ಲಿಮೆಂಟ್ ಆಗುತ್ತೆ. ನೋಡಿ, ಇನ್ನು ಚತುರ್ಥ ಸ್ಥಾನ ಅಂತಂದ್ರೆ ಸುಖ ಸ್ಥಾನ ಅಂತ ಹೇಳ್ತೇವೆ, ವಾಹನಾದಿಗಳ ಸ್ಥಾನ ಅಂತ ಕೂಡ ಹೇಳ್ಬೋದು. ಕುಜ ಏನಿದ್ದಾನೆ ಅಂತ ಕೇಳಿದ್ರೆ ನೋಡಿ, ಕುಜ ಅಶುಭನಾಗಿದ್ದಾನೆ ಚತುರ್ಥ ಸ್ಥಾನದಲ್ಲಿ. ಸೊ ಕುಜ ಒಳ್ಳೆ ಫಲವನ್ನಂತೂ ಖಂಡಿತವಾಗಿಯೂ ಕೊಡೋದಿಲ್ಲ. ಅಶುಭನಾಗಿದ್ದು ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಫಲವನ್ನ ಅಂತಂದ್ರೆ ಸ್ವಲ್ಪ ಸುಮ್ಮನೆ ಅನಾವಶ್ಯಕವಾಗಿ ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡುವಂತಹ ಕೆಲಸವನ್ನ ಕುಜ ಯಾವಾಗಲೂ ಮಾಡ್ತಾ ಇರ್ತಾನೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಕುಜನಿಗೆ ಸಂಬಂಧಪಟ್ಟಂತ ಗಣಪತಿ ಆರಾಧನೆಯನ್ನ ನೀವು ಮಾಡಿದ್ದಾದ್ರೆ ಆ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಬಹುದು. ಇನ್ನು ಪಂಚಮ ಸ್ಥಾನ ಅಂತಂದ್ರೆ ವಿದ್ಯಾಸ್ಥಾನ ಅಂತ ಕೂಡ ಹೇಳ್ಬೋದು, ಸುತಸ್ಥಾನ ಅಂತ ಕೂಡ ಹೇಳ್ಬೋದು. ಪಂಚಮದ ಅಧಿಪತಿ ಶುಕ್ರನಾಗಿದ್ದಾನೆ, 1ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಪಂಚಮಕ್ಕೆ ನವಪಂಚಮ ಯೋಗವನ್ನ ಮಾಡೋದ್ರಿಂದ ನೋಡಿ, ಖಂಡಿತವಾಗಿಯೂ ಈ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತೀರಾ, ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅಥವಾ ನೀವೇ ವಿದ್ಯಾರ್ಥಿ ಜೀವನದಲ್ಲಿದ್ದರೂ ಕೂಡ ನಿಮಗೆ ಖಂಡಿತವಾಗಿಯೂ ಅಲ್ಲೂ ಕೂಡ ನಿಮಗೆ ಸಕ್ಸಸ್ ಕಾಣಿಸುತ್ತೆ.
ಯಾವುದಾದ್ರೂ ಪರೀಕ್ಷಾದಿಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ರೂ ಕೂಡ ಅಲ್ಲಿ ಅನುಕೂಲ ಖಂಡಿತವಾಗಿಯೂ ಇದೆ ಮಿಥುನ ರಾಶಿಯವರಿಗೆ. ಯಾಕೆಂದರೆ ಮಿಥುನ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ. ಒಂದು ಒಳ್ಳೆ, ಯಾಕೆಂದರೆ ಬುಧ ಅಂತಂದರೆ ಬುದ್ಧಿಗೆ ಸಂಬಂಧಪಟ್ಟಂತಹ ಗ್ರಹ ಇರೋದ್ರಿಂದ ನೀವು ಯಾವಾಗಲೂ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಇದ್ದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಿರುತ್ತೆ. ಸೊ ಈ ಪಂಚಮ ಸ್ಥಾನ ಚೆನ್ನಾಗಿದೆ, ಸಂತಾನ ಸ್ಥಾನ ಅಂತ ಕೂಡ ಹೇಳ್ಬೋದು, ಅದು ಕೂಡ ಚೆನ್ನಾಗಿದೆ, ಆ ಯೋಗ ಕೂಡ ಮುಂದುವರಿತಾ ಇದೆ. ಇನ್ನು ಷಷ್ಠಸ್ಥಾನ ರಿಪುಸ್ಥಾನ ಅಂತ ಹೇಳ್ತೇವೆ ನಾವು, ಶತ್ರುಸ್ಥಾನ ಅಥವಾ ರೋಗಸ್ಥಾನ ಇರೋದರಿಂದ ಅದರ ಅಧಿಪತಿ ಕುಜನಾಗಿದ್ದಾನೆ. ಕುಜನಿಂದ ಸ್ವಲ್ಪ ಯಾವಾಗಲೂ ಹೇಳಿದ್ನಲ್ಲ ನಾನು ಆಗಲೇ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸನ್ನು ಕುಜ ಮಾಡ್ತಾನೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಕುಜನ ಆರಾಧನೆಯನ್ನು ಮಾಡ್ಕೊಳ್ಳಿ. ಸಪ್ತಮಾಧಿಪತಿ ಸಪ್ತಮ ಸ್ಥಾನ ಅಂತಂದರೆ ಜಾಯಾಸ್ಥಾನ, ಪತಿಪತ್ನಿ ಸ್ಥಾನ, ದಾಂಪತ್ಯ ಜೀವನ ಸ್ಥಾನ, ಅದರ ಅಧಿಪತಿ ಗುರು ಇರೋದರಿಂದ ಸೊ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿ ನಿಮಗೆ ಆಗೋದಿಲ್ಲ. ಚೆನ್ನಾಗಿರುವಂಥ ಸ್ಥಾನ ಇರೋದರಿಂದ ನಿಮಗೆ ವಿವಾಹ ಯೋಗ ಕೂಡ ಮುಂದುವರಿಯುತ್ತೆ. ಬಹಳ ಪ್ರಬಲವಾಗಿಲ್ಲ ಆದರೂ ಕೂಡ ಅಡ್ಡಿಯಿಲ್ಲ, ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದಾದರೆ ಗುರು ಶುಕ್ರರ ಒಂದು ಅನುಗ್ರಹದಿಂದ ನಿಮಗೆ ಮದುವೆ ಯೋಗ ಖಂಡಿತವಾಗಿಯೂ ಬರುತ್ತೆ. ಅಷ್ಟಮ ಸ್ಥಾನಾಧಿಪತಿ ನೋಡಿ ಮಕರ, ಅಷ್ಟಮ ಸ್ಥಾನಾಧಿಪತಿ ದಶಮದಲ್ಲಿ ಮುಂದುವರಿತಾ ಇದ್ದಾನೆ. ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು, ಮತ್ತೆ ಕೆಲವೊಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಇದು ನಿಮಗೆ ಅನುಕೂಲವೇ ಇದೆ. ಆಯುಷ್ಯ ಅಂತಂದರೆ ಆರೋಗ್ಯ, ಆಯುಷ್ಯಕ್ಕೆ ಸಂಬಂಧಪಟ್ಟಂಥದ್ದು ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇಲ್ಲ. ಇನ್ನು ಭಾಗ್ಯಸ್ಥಾನದಲ್ಲಿರುವಂಥ ರಾಹು ಅಶುಭ ಫಲವನ್ನು ತೋರಿಸ್ತಾ ಇದ್ದಾನೆ. ಸೊ ಭಾಗ್ಯಸ್ಥಾನದಲ್ಲಿರುವಂಥ ರಾಹು ಅಂತಂದರೆ ಇದೆಲ್ಲವನ್ನ ಹೇಳಿದ್ದನ್ನು ಒಂದು ಸ್ವಲ್ಪ ಕಡಿಮೆ ಮಾಡುವಂಥ ಕೆಲಸವನ್ನು ರಾಹು ಮಾಡ್ತಾನೆ. ಅಂದರೆ ಕೈಗೆ ಬಂದಂಥ ಒಂದು ತುತ್ತು ಬಾಯಿಗೆ ಬರದಂತೆ ಮಾಡುವಂಥ ಕೆಲಸ ರಾಹು ಮಾಡೋದ್ರಿಂದ ಹೌದಾ, ಯಾವುದೇ ಕೆಲಸ ಇನ್ನೇನು ಆಯಿತು ಅಂತ ಅನ್ನೋದರಲ್ಲಿ ಒಂದಷ್ಟು ಅಡಚಣೆಯನ್ನು ರಾಹು ನಿರ್ಮಾಣ ಮಾಡ್ತಾನೆ. ರಾಹುದೋಷ ಪರಿಹಾರವನ್ನು ಮಾಡ್ಕೊಳ್ಳಿ, ಸರ್ಪ ಪೂಜಾದಿಗಳನ್ನು ಮಾಡ್ಕೊಂಡಿದ್ದಾದರೆ ಆ ಎಲ್ಲ ಅಡಚಣೆಗಳು ನಿಮಗೆ ಖಂಡಿತವಾಗಿಯೂ ದೂರವಾಗುತ್ತೆ. ಇನ್ನು ದಶಮದಲ್ಲಿರುವಂಥ ಶನಿ ನೋಡಿ ಸಾಧಾರಣ ಫಲವನ್ನು ಕೊಡ್ತಾ ಇದ್ದಾನೆ. ಭಾಗ್ಯಾಧಿಪತಿಯೂ ಕೂಡ ಶನಿ ಇರೋದರಿಂದ ಹೌದಾ, ದಶಮ ಸ್ಥಾನ ಅಂತಂದರೆ ಒಂದು ಕರ್ಮಸ್ಥಾನ ಅಂತ ಹೇಳ್ತೇವೆ ನಾವು, ಗೊತ್ತಾಯ್ತಾ, ಉದ್ಯೋಗ ಸ್ಥಾನ ಕೂಡ ಆಗಬಹುದು. ಸೊ ಇದು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರೋದ್ರಿಂದ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ, ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ, ಪರವಾಗಿಲ್ಲ. ಆದರೂ ಕೂಡ ನಿಮಗೆ ಗೊತ್ತಾಯ್ತು, ಯಾಕೆಂದರೆ ಗುರು ಶುಕ್ರ ಒಳ್ಳೆ ಫಲವನ್ನು ಕೊಟ್ಟರೂ ಕೂಡ ಶನಿ ಒಂದು ಸ್ವಲ್ಪ ಅವಾಗವಾಗ ಬ್ರೇಕನ್ನು ಹಾಕ್ತಾ ಇರ್ತಾನೆ. ಶನಿ ನಂತರ ಏಕಾದಶ ಸ್ಥಾನಕ್ಕೆ ಶನಿ ಬಂದಾಗ ಒಳ್ಳೆ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಸೊ ನಂತರ ಸ್ಥಾನ ಇರೋದ್ರ ಇದು 11ನೇ ಸ್ಥಾನ ಅಂತಂದರೆ ಲಾಭ ಸ್ಥಾನ ಅಂತ ಹೇಳ್ತೇವೆ ನಾವು. ವ್ಯಾಪಾರ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂಥ ಸ್ಥಾನ, ಅದರ ಅಧಿಪತಿ ಮೇಷರಾಶಾಧಿಪತಿ ರವಿ ಇದ್ದಾನೆ. ಸೊ ಮೇಷರಾಶದ ಅಧಿಪತಿ ರವಿ ಚೆನ್ನಾಗಿದ್ದಾನೆ ಅಂತ ಹೇಳಿದೆ ನಾನು. ಸ್ವಲ್ಪ ಒಂದು 15 ದಿವಸ ಚೆನ್ನಾಗಿಲ್ಲ, ಅದರ ನಂತರ ಲಗ್ನಕ್ಕೆ ಬಂದಾಗ ಅಂದರೆ ಸಿಂಹರಾಶಿಯಲ್ಲೇ ಬಂದಾಗ ಮೇಷರಾಶಾಧಿಪತಿ ಕುಜ ಇರೋದರಿಂದ ನೋಡಿ, ಕುಜ ಸ್ವಲ್ಪ ಚೆನ್ನಾಗಿಲ್ಲ, ಲಾಭದಲ್ಲಿ ಸ್ವಲ್ಪ ಒಂದಷ್ಟು ಕೊರತೆ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಈ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ಇನ್ನು ವ್ಯಯಸ್ಥಾನಾಧಿಪತಿ ವೃಷಭ ತುಲ ಶುಕ್ರ ಇರೋದರಿಂದ ಸ್ವಲ್ಪ ಶುಕ್ರನ ಸಂಬಂಧ ವ್ಯಯಸ್ಥಾನಕ್ಕೆ ಬಂದಾಗ ನೋಡಿ ಖಂಡಿತವಾಗಿಯೂ, ಅದರಲ್ಲೂ ಲಗ್ನ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಮನೆಗೆ ಸಂಬಂಧಪಟ್ಟಂಥ ಖರ್ಚನ್ನು ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾ ಇರ್ತೀರ. ಅದರಿಂದ ನೋಡಿ ಇದ್ದಂಥ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಕಾಣಿಸುತ್ತೆ. ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ.